ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ರೈತ ಮುಖಂಡ ಬಾಬಾಗೌಡ ಪಾಟೀಲ್ ಕನಸು ನನಸು ಮಾಡಿದ ಶಾಲೆ. ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಗ್ರಾಮಸ್ಥರ ಸಹಕಾರ ಹಾಗೂ ಜನಪ್ರತಿನಿಧಿಗಳ ಸಹಕಾರ ಪಡೆದ ಹೈಟೆಕ್ ಸ್ಕೂಲನ್ನಾಗಿ ಪರಿವರ್ತಿಸಿದ ಸತೀಶ್ ಕಾರಿಮನಿ ಪ್ರಧಾನ ಗುರುಗಳು. ಈ ಶಾಲೆಯ ವಿಶೇಷತೆ ಏನೆಂದರೆ, ಶಾಲೆಯ ಆವರಣದ ಮೊದಲಿಗೆ ಸರಸ್ವತಿ ದೇವಿಯ ಗುಡಿ ನಿರ್ಮಾಣ ಮಾಡಿರೋದು ತುಂಬಾ ವಿಶೇಷ. ಶಾಲೆಯ ಮಕ್ಕಳು ಶಾರದಾ ದೇವಿಯ ಈ ದರ್ಶನ ಪಡೆದು ಪ್ರಾರ್ಥನಾ ಮುಗಿಸಿ ಬೋಧನೆಗೆ ತೊಡಗುತ್ತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಇಲ್ಲಿ ನೋಡ್ರಿ, ನಮ್ಮ ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ಶ್ರೀ ಸರಸ್ವತಿ ಗುಡಿ ಇರುವುದು ನಮಗೆ ವಿಶೇಷ ರೀ. ಅದು ಇಂಥ ಶಾಲೆಯಲ್ಲಿ ನಾನು ಒಂದು ಇಂಥ ವಿಗ್ರಹ, ಇಂಥ ಸರಸ್ವತಿ ಗುಡಿ ಇರುವಂತಹ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಿದ್ದೀನಿ ಅಂದರೆ ಅದು ನನ್ನ ಪುಣ್ಯ. ಆಮೇಲೆ ಈ ದೇವಸ್ಥಾನ ಒಂದು ಸ್ವಲ್ಪ ಬಣ್ಣ, ಬಹಳ ದಿನಗಳಿಂದ ಬಣ್ಣ ಇಲ್ಲದೆ ಒಂದು ಸ್ವಲ್ಪ ಮಸಕಾಗಿದ್ದು, ಹೀಗಾಗಿ ನನಗೆ ಯಾಕೋ ಈ ಒಂದು ವಿಗ್ರಹವನ್ನ ಮತ್ತೆ ಈ ಗುಡಿಯನ್ನ ಸ್ವಲ್ಪ ಬಣ್ಣವನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂತು. ಅದಕ್ಕಾಗಿ ಮೂರ್ತಿಯನ್ನ ಮತ್ತು ಬಣ್ಣವನ್ನ ಎರಡೂ ಸುಮಾರು 11,000ವರೆಗೆ ಖರ್ಚು ಮಾಡಿದ್ದೇನೆ ಈ ಬಣ್ಣಕ್ಕಾಗಿ. ಅದಕ್ಕಾಗಿ ಈ ದೇವಿಯ ಒಂದು ಆಶೀರ್ವಾದ ಎಲ್ಲ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಎಲ್ಲ ಗುರುಗಳಿಗೂ ಹಾಗೂ ನಮ್ಮ ಎಲ್ಲ ಊರಿನವರ ಮೇಲೂ ಈ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ. ನಮ್ಮ ಚಿಕ್ಕಬಾಗೇವಾಡಿ ಶಾಲೆಯ ಮಕ್ಕಳು ಹೆಚ್ಚಿನ ಹುದ್ದೆಯಲ್ಲಿ ಮುಂದುವರಿಯಲಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಆಶಿಸ್ತೇನೆ. ಮಕ್ಕಳಿಗೆ ತುಂಬಾ ಅಚ್ಚುಕಟ್ಟಾಗಿ ಶಿಕ್ಷಕರು ನಿಷ್ಠೆಯಿಂದ ಮಕ್ಕಳಿಗೆ ಬೋಧನೆ ಮಾಡುತ್ತಾರೆ. ಕಾಡಿನಲ್ಲಿ ಒಂದು ಸ್ಪರ್ಧೆ, ಈ ಒಂದು ಪಾಠವನ್ನು ನಾವಿವತ್ತ ಅಭ್ಯಾಸ ಮಾಡೋಣ. ಕಾಡು, ಇದಕ್ಕಿರ್ತಕ್ಕಂತ ಬೇರೆ ಬೇರೆ ಹೆಸರುಗಳೇನು? ಒಬ್ರು ಹೇಳು. ಅರಣ್ಯ, ಅಡವಿ, ವನ, ಕಾಡು. ಅಡವಿ, ಅರಣ್ಯ, ವನ, ಕಾಡು, ಅದಕ್ಕೆ ಬೇರೆ ಬೇರೆ ಹೆಸರುಗಳು. ಹೌದಾ? ಹಾಗಾದ್ರೆ ಇಲ್ಲಿ ಇವತ್ತಿನ ಒಂದು ಪಾಠದೊಳಗ ಕಾಡಿನಲ್ಲೊಂದು ಸ್ಪರ್ಧೆ ಅಂತ ಇತ್ತು. ಈ ಸ್ಮಾರ್ಟ್ ಕ್ಲಾಸ್ ಇಂದ ನಮ್ಗೆ ಏನು ಉಪಯೋಗ ಆಗ್ತಪ್ಪ ಅಂತಂದ್ರೆ, ನಾವು ಕೇವಲ ಪುಸ್ತಕವನ್ನು ಇಟ್ಕೊಂಡು ಓದ್ಬಿಟ್ರೆ ಏನಾಗತ್ತಾ, ಕೇವಲ ಪುಸ್ತಕೀಯ ಜ್ಞಾನ, ಕೇವಲ ನೋಡ್ತೇನಷ್ಟೇ ಮಗು, ಅದರಿಂದ ಏನ್ ಮಾಡ್ಕೊಳ್ಳೋದಿಲ್ಲ, ಆ ಜ್ಞಾನವನ್ನ ನಿಜವಾಗೂ ಅನುಭವಿಸಲಿಕ್ಕೆ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಏನ್ ಮಾಡ್ತಾನೆ ಮಗು, ಈಗ ನಾವು ಪ್ರೊನೌನ್ಸಿಯೇಷನ್ ನಾವ್ ಏನ್ ಹೇಳ್ತೀವಿ, ಆ ಪಾಠದಲ್ಲಿ ಏನ್ ಬರುತ್ತೆ ಅದನ್ನ ಹೇಳ್ತೀವಿ. ಆದ್ರೆ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ರತಿ ಶಬ್ದದ ಉಚ್ಚಾರಣೆ, ಆ ನಿಜವಾದ ಉಚ್ಚಾರಣೆಗೆ ಏನ್ ಬರುತ್ತೆ, ಆ ಚಿತ್ರಗಳು. ಈಗ ಉದಾಹರಣೆಗೆ ನೆಕ್ಸ್ಟ್ ನೋಡ್ಬೋದು, ಈಗ ನರೇಂದ್ರನಾಥ್ ದತ್ತ ಅವ್ರದ್ದು ಚಿಕ್ಕಂದಿನ ಫೋಟೋ ನಾವು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ಬೇಕು, ಹೌದ್ರಿ? ಆದ್ರೆ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಕೊಡೋದ್ರಿಂದ ಇಲ್ಲಿ ಆಲ್ರೆಡಿ ಏನಿರ್ತಪ್ಪ ಅಂದ್ರೆ ಮಾಹಿತಿ ಎಲ್ಲಾನು ಫೀಲ್ಡ್ ಇಟ್ಟಿರ್ತಾರೆ. ಆದ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, ನರೇಂದ್ರನಾಥ್ ಅವ್ರದ್ದು ಫೋಟೋಗಳನ್ನ ನೋಡ್ಬೋದು. ನಮ್ಮ ಬಿಕೆ ನ್ಯೂಸ್ ಕನ್ನಡ ವಾಹಿನಿಯ ಸಂಪಾದಕರಾದ ಭೀಮಸೇನ ಕಮ್ಮಾರ ಅವರು ಪ್ರತಿ ಶಾಲೆಯ ಕೊಠಡಿಗೆ ತೆರಳಿ ಮುದ್ದು ಮಕ್ಕಳ ಪಾಠ ಆಲಿಸಿಕೊಂಡೆ.
ನಂತರ ಮಧ್ಯಾಹ್ನದ ಹೊತ್ತು ಕಳೆದು ಹೋಯಿತು. ಅಲ್ಲಿರುವ ಅಡಿಗೆ ಸಹಾಯಕರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಪೂರೈಸುತ್ತಾರೆ. ಈ ಶಾಲೆಯ ಗ್ರಾಮಸ್ಥರು ಹೆಮ್ಮೆಯಿಂದ ಪ್ರತಿಯೊಬ್ಬರೂ ಇದನ್ನು ಮಾದರಿಯಾಗಿ ಮಾಡಿಕೊಂಡು ಇನ್ನುಳಿದ ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಎಂದು ತಿಳಿಸಿದರು. ಈ ವರ್ಷ ಹೊಸದಾಗಿ ಎಸ್ಎಲ್ಎಂಸಿ ಅಧ್ಯಕ್ಷನಾಗಿ ನನ್ನ ಗೌರವಾನ್ವಿತ ಎಲ್ಲ ಎಸ್ಎಲ್ಎಂಸಿ ಸದಸ್ಯರು ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಮ್ಮೂರಿನ ಹಿರಿಯರು ಹಾಗೂ ದಿವಂಗತ ರೈತ ರತ್ನ ಹಾಗೂ ರೈತ ಹೋರಾಟಗಾರರಂಥ ಬಾಬಾಗೌಡರ ಒಂದು ಕನಸಿನ ಶಾಲೆ ಇದು. ಅವರು ಈ ಶಾಲೆ ಹೀಗೆ ಇರಬೇಕು, ಹಿಂಗೆ ಇರಬೇಕಂತ ಒಂದು ಕನಸು ಕಂಡಿದ್ರು. ಅವರ ಒಂದು ಮಾರ್ಗದರ್ಶನದೊಳಗೆ ಒಂದು ಶಾಲೆಯ ಸಭಾಭವನವನ್ನು ಭಾಳ ಚೆಂದಾಗಿ ನಮ್ಮ ಊರಿನ ಬಾಬಾಗೌಡ ಪಾಟೀಲರು ಕೇಂದ್ರ ಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಅವಾರ ಹಾಕ್ಸೋದಿರ್ಬೋದು, ಈ ಶಾಲೆಗೆ ಒಂದು ಗೌರವದ ಒಂದು ದೊಡ್ಡ ಕೊಡುಗೆ ಇದೆ. ಮತ್ತು ಇಲ್ಲಿ ಈ ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಿಂದ ಒಂದು ಮೈದಾನ ಸಂತೋಷವಾಗಿ ಮಾಡಿದ್ದೀವಿ. ಹಾಗೆ ಗ್ರಾಮ ಪಂಚಾಯತಿಯವರು ಪ್ಯೂರ್ಸ್ ಹಾಕಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೈಟೆಕ್ ಶೌಚಾಲಯನ ಕಟ್ಟಿದ್ದಾರೆ. ನೀರಿನ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೊಂದು ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅತ್ಯುತ್ತಮ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಪಡೆದೈತಿ. ಮತ್ತು ಇಲ್ಲಿ ನಮ್ಮೂರಲ್ಲಿ ಬಹಳ ಒಂದು ಈ ಶಾಲೆಗೆ ದಾನವನ್ನು ಅನಾಥ ರೂಪದಲ್ಲಿ ಕೊಟ್ಟಿದ್ದಾರೆ. ಒಂದು ಕೊಡುಗೆ ದಾನಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಅಂದಲ್ಲೇ ಈ ಶಾಲೆ ಭಾಳ ಒಂದು ಸುಂದರವಾಗಿ ಭಾಳ ಒಂದು ಅಚ್ಚುಕಟ್ಟಾಗಿ ಕಾಣ್ತೈತಿ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥದ್ದು ನಮ್ಮ ಸದಸ್ಯರು ಕೂಡ ಭಾಳ ಒಂದು ದಾನವನ್ನು ಕೊಟ್ಟಿದ್ದಾರೆ ಮತ್ತು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಬಾಬಾಗೌಡರು 8 ದಿವಸಕ್ಕೊಮ್ಮೆ ಇಲ್ಲಿ ಬಂದು ಶಾಲೆ ಬಗ್ಗೆ ವಿಚಾರ ಮಾಡಿ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾ ಇದ್ರು. ಇಲ್ಲಿ ಇರ್ತಕ್ಕಂಥ ಸವಲತ್ತು ನೋಡಿದ್ರೆ ನಾವು ಈಗ ಹೆಚ್ಚಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೆಚ್ಚು ಮಾರು ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಇಲ್ಲಿ ನಮ್ದು ಈ ಶಾಲೆ ಏನಾಗೈತೆ ಅಂತಂದ್ರೆ ಈಗ ಒಂದು ಇಂಗ್ಲೀಷ್ ಮಾಧ್ಯಮ ಪ್ರಥಮ ವರ್ಷದಲ್ಲಿ ಇಂಗ್ಲೀಷ್ ಮಾಧ್ಯಮ ಒಂದು ಸರ್ಕಾರ ನಮಗೆ ಕೊಟ್ಟೈತಿ. ಅದೇ ರೀತಿಯಾಗಿ LKG UKG ಕೂಡ ಈ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೈತಿ ತಾಲೂಕದೊಳಗೆ. ಅದಕ್ಕೆ ಇದರ ಸವಲತ್ತನ್ನು ನನ್ನ ಗ್ರಾಮಸ್ಥರ ಮಕ್ಕಳು ಪಡ್ಕೋಬೇಕಂತ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಗ್ರಾಮಸ್ಥರಿಗೆ. ಮತ್ತು ಇಲ್ಲಿ ಭಾಳ ಒಂದು ವ್ಯವಸ್ಥೆ ಐತಿ. ಇಲ್ಲಿ ಶಿಕ್ಷಕರು ಭಾಳ ಒಂದು ಅತ್ಯುತ್ತಮ ಶಿಕ್ಷಕರಿದಾರ. ಒಂದು ಹೆಡ್ ಮಾಸ್ಟರ್ ಕೂಡ ಅತ್ಯುತ್ತಮ ಒಬ್ಬರು ಶಿಕ್ಷಕರಿದಾರ. ಈಗೆಲ್ಲ ಹೊಸ ಸ್ಟಾಫ್ ಒಂದು ಉತ್ತಮವಾದ ಭೌತಿಕ ಒಂದು ಶಿಕ್ಷಣ ಕೊಡುವಂಥ ಶಿಕ್ಷಕರಿದಾರ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ನಾವು ಪ್ರೈವೇಟ್ ಸ್ಕೂಲಿಗೆ ಮಾರು ಹೊಂಟಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಮೈದಾನ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಈ ಪ್ಯೂರ್ಸ್ ಇರ್ಬೋದು, ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲೈತಿ. ನಾವು ಪ್ರೈವೇಟ್ ಸ್ಕೂಲಿಗೆ ಸಟ್ ಹೊಡುವಂಥ ಚಿಕ್ಕಬಾಗೇವಾಡಿ ಶಾಲೆ ಐತಿ. ಇದು ಶಿಕ್ಷಕರು ಮತ್ತು ಇಲ್ಲಿ ಊರಿನ ಜನಕ್ಕೆ ಶಿಕ್ಷಕರಿಗೆ ಭಾಳ ಉತ್ತಮವಾದೈತಿ. ಮಕ್ಕಳಿಗೆ ಒಂದು ಭಾಳ ಜವಾಬ್ದಾರಿಯಿಂದ ತಗೊಂಡು ಶಿಕ್ಷಣವನ್ನು ನಮ್ಮ ಗುರುಮಾತೆಯರು ಹಾಗೂ ಗುರುಗಳು ಇಲ್ಲಿ ಕಲ್ಸಕತ್ತಿದ್ದಾರೆ. ಅದಕ್ಕೆ ಮತ್ತು ಭಾಳ ಒಂದು ಏನ್ರಿ ಈ ನಮ್ಮ ಈ ಶಾಲಾ ಮಕ್ಕಳ ಸಂಖ್ಯೆನ ಹೆಚ್ಚು ಮಾಡ್ಬೇಕಂತ ಭಾಳ ನಮ್ಮ ಟೀಚರ್ಸು ನಮ್ಮ ಮೇಡಮ್ಗಳು ಭಾಳ ಒಂದು ಕಾಳಜಿ ತೊಗೊಂಡು ಮಾಡಕತ್ತಾರ. ಈಗಾಗಲೇ ಪ್ರಚಾರ ಮಾಡುವಂಥ ಕೆಲಸವನ್ನು ನಮ್ಮ ಮೇಡಮ್ಗಳು ಮಾಡಕತ್ತಿದ್ದಾರೆ. ಈಗಾಗಲೇ ನಾವು ಅದನ್ನು ಪ್ರಚಾರವನ್ನು ಮಾಡ್ತೀವಿ. ನಾವು ಪ್ರತಿಯೊಂದು ಮಕ್ಕಳನ್ನು ಕೂಡ ಈ ಶಾಲೆಗೆ ತರುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ಈಗ LKG UKG ಈ ಶಾಲೆಯನ್ನು ತಾಲೂಕು ಮಟ್ಟದೊಳಗೆ ಆಯ್ಕೆ ಆಗೈತಿ ಇಲ್ಲಿ. ಅದಕ್ಕಾಗಿ ಆ ಮಕ್ಕಳನ್ನು ನಾವು ತಂದು ಹಚ್ಚುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಿಕ್ಷಕರು ಕೂಡ ಆ ಕೆಲಸವನ್ನು ಮಾಡಕತ್ತಿದ್ದಾರೆ. ಶಾಸಕರ ಜೊತೆ ಅದನ್ನು ತಿಳಿಸಿ BOS ಅಧಿಕಾರಿ ಶಿಕ್ಷಣಾಧಿಕಾರಿಗಳಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟು ಆ ಶಿಕ್ಷಕರನ್ನ 2 ಸದಸ್ಯರು ಕೂಡ ದೈಹಿಕ ಶಿಕ್ಷಕರನ್ನ ತರುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನೊಂದೇನ್ರಿ, ನಮ್ಮ ಜನಪ್ರಿಯ ಶಾಸಕರಂಥ ಬಾಬಾ ಸಾಹೇಬ್ ಪಾಟೀಲ್ರು ಅವರು ಒಬ್ಬರು ಶಿಕ್ಷಣ ಪ್ರೇಮಿಗಳಿದ್ದಾರೆ. ಹೀಗಾಗಿ ಅವರು ಕೂಡ ನಮ್ಗೆ ಸಾಲಿಗೆ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಮೇಲ್ಛಾವಣಿ ಮತ್ತು ಕಿಟಕಿ ಅವನ ರಿಪೇರಿಗಳಿಗೆ ಹಣ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಸ್ಮಾರ್ಟ್ ಬೋರ್ಡ್ ಕೊಡಿಸಿದ್ದಾರೆ. ಹಾಗೂ ಫಿಲ್ಟರ್ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ವಿಜ್ಞಾನ ಪ್ರಯೋಗಾಲಯಕ್ಕೆ ಒಂದು ದಾನಿಯಾಗಿ ಕೊಟ್ಟಿದ್ದಾರೆ. ಅದು ಅವ್ರಿಗೂ ಕೂಡ ಒಂದು ಶಿಕ್ಷಣ ಪ್ರೇಮಿಯಾಗಿ ಇನ್ನೂ ಕೂಡ ನಮ್ಗೆ ಕೊಡ್ತಾರಂತ ಈ ಶಾಲೆಗೆ ಒಂದು ಮಾತು ಕೊಟ್ಟಿದ್ದಾರೆ. ಇದು ಏನೈತಿ, ಈ ನಮ್ಮ ಗ್ರಾಮಸ್ಥರ ಜನರೊಳಗೆ ನಮ್ಮ ಹಳ್ಳಿ ಮಕ್ಕಳೊಳಗೆ ಏನು ಹಳ್ಳಿ ರೈತರಿಗೆ ಒಂದು ತಿಳಿಯಾಗಿ ಏನು ಹೋಗ್ತಂದ್ರೆ ಪ್ರೈವೇಟ್ ಸ್ಕೂಲ್ನಾಗ ಕಲಿತಾರೆ ನಮ್ಮ ಮಕ್ಕಳು ಭಾಳ ವಿದ್ಯಾವಂತರಾಗ್ತಾರೋ, ಭಾಳ ಏನು ವ್ಯವಸ್ಥೆ ಆಗ್ತಕ್ಕಂತ ಅವ್ರು ತಿಳ್ಕೊಂಡಾರ. ಆದ್ರೆ ಆ ರೀತಿ ಏನಿಲ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡ ಶಾಲೆ ಒಳಗಿರ್ತಕ್ಕಂಥ ವ್ಯವಸ್ಥೆ ಶಿಕ್ಷಣ ಈ ಪ್ರೈವೇಟ್ದಾಗ ಸಿಗಂಗಿಲ್ಲ ಸರ್. ಅದಕ್ಕೆ ದಯವಿಟ್ಟು ಎಲ್ಲ ಮಕ್ಕಳಿಗೆ ತರುವಂಥ ವ್ಯವಸ್ಥೆ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ಶಾಲೆಯಲ್ಲಿ ಸುಮಾರು 202 ಮಕ್ಕಳು ಓದುತ್ತಿದ್ದಾರೆ. 8 ಜನ ಸಿಬ್ಬಂದಿಗಳು ಹಾಗೂ 4 ಜನ ಅಡಿಗೆ ಸಹಾಯಕರು ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ
ಚಿಕ್ಕ ಬಾಗೇವಾಡಿ ಪ್ರಧಾನ ಗುರುಗಳಾದ ಸತೀಶ್ ಕಾರಿಮನಿ ನಮ್ಮ BK ನ್ಯೂಸ್ ಕನ್ನಡ ವಾಹಿನಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇಲ್ಲಿಯ ಒಂದು ಗ್ರಾಮಸ್ಥರು ಯಾವತ್ತೂ ಈ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಈ ಶಾಲೆಗೆ ಯಾವತ್ತೂ ಅಭಯಹಸ್ತವನ್ನು ನೀಡ್ತಾ ಬಂದಿದ್ದಾರೆ. ಜೊತೆಗೆ ಇದು ಶತಮಾನ ಕಂಡ ಶಾಲೆಯಾಗಿದ್ದರಿಂದ ಇಲ್ಲಿ ಅನೇಕ ಗುರುವೃಂದ ಮತ್ತು ಶಿಕ್ಷಣ ಪ್ರೇಮಿಗಳು ಹಾಗೂ ಈ ಗ್ರಾಮಸ್ಥರಾದಂಥ ಕೇಂದ್ರ ಸಚಿವರಾದಂಥ ದಿವಂಗತ ಮಾನ್ಯ ಬಾಬಾಗೌಡರು ಪಾಟೀಲ್ ಅವರು ಇವರೆಲ್ಲರ ಒಂದು ಶೈಕ್ಷಣಿಕ ಕೊಡುಗೆ ಏನಾಗಿದೆ ಅಂದರೆ ಈ ಶಾಲೆ ಉತ್ತಮ ಮಟ್ಟದ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಗಿದೆ. ಮತ್ತು ಇಲ್ಲಿಯ ಶೈಕ್ಷಣಿಕವಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ನಡೀಲಿಕ್ಕೆ ಬಂದಿರತಕ್ಕಂಥದ್ದು ಏನಂತಂದರೆ ಇಲ್ಲಿರ್ತಕ್ಕಂಥ ಬೋಧಕ ವೃಂದ ಭಾಳಷ್ಟು ವ್ಯವಸ್ಥಿತ ರೀತಿಯಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿ ವರ್ಗ ಆಗಲಿ ಅಥವಾ ಕ್ಷೇತ್ರ ಸಮನ್ವಯ ಕೇಂದ್ರ ಬೈಲಹೊಂಗಲ ಇವರ ಒಂದು ಮಾರ್ಗದರ್ಶನವಾಗಲಿ, ಜೊತೆಗೆ ಇಲ್ಲಿಯ CRPಗಳ ಒಂದು ಒಳ್ಳೆಯ ಸ್ನೇಹ ಸಂಬಂಧದಿಂದ ಈ ಶಾಲೆಯು ಇವತ್ತು ಒಳ್ಳೆಯ ಶೈಕ್ಷಣಿಕ ಅಭಿವೃದ್ಧಿಯ ಪಥದತ್ತ ಸಾಗಿದೆ ಎನ್ನುವ ಒಂದು ಹೆಮ್ಮೆ ನನಗೆ ಇದೆ. ದಾನ ಧರ್ಮಗಳ ಒಂದು ಮಾಡುವಿಕೆಗೆ ಇಲ್ಲಿಯ ಒಂದು ಹಿರಿಯರು ಬಹಳಷ್ಟು ಶೈಕ್ಷಣಿಕಕ್ಕಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಸೋಮನಗೌಡರು ಪಾಟೀಲರಾಗಲಿ, ನಮ್ಮ ಊರ ಹಿರಿತಕ್ಕಂಥ ಬುಕ್ಕುಟಿಗೆಯವರಾಗಲಿ, ಅನೇಕ ಒಂದು ದಾನಿಗಳು ಈ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದರಿಂದ ಈ ಒಂದು ಉದಾಹರಣೆಗೆ ಮಾನ್ಯ ಶಾಸಕರು ಅವರು ಕೂಡ ಯಾವತ್ತು ವೈಚಾರಿಕ ಪದ್ಧತಿಯಲ್ಲಿ ತಾವು ಶಾಲೆಯ ಶೈಕ್ಷಣಿಕ ಪದ್ಧತಿಯನ್ನು ಹೊಂದಬೇಕು ಅನ್ನುವಂಥ ಭಾಳ ಸದುಚ್ಛೇದಿಂದ ಅವರು ಕೂಡ ಸಾಕಷ್ಟು ಶಾಲಾ ಗ್ರಂಥಾಲಯಕ್ಕಾಗಲಿ, ಶಾಲಾ ವಿಜ್ಞಾನ ಪ್ರಯೋಗಕ್ಕಾಗಲಿ ಮತ್ತು ಯಾವುದೇ ಒಂದು ಇನ್ನಿತರ ಅಭಿವೃದ್ಧಿ ಕಾರ್ಯಕ್ಕೆ ಶಾಲೆ ಅಂದರೆ ಅವರಿಗೆ ಭಾಳಷ್ಟು ಏನಂತಂದರೆ ಒಂದು ಉತ್ತಮವಾದಂಥ ಜೀವಂತ ದೇವಾಲಯ ಅಂತ ನಂಬಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಕೂಡ ಈ ಶಾಲೆಗೆ ಕೊಡಮಾಡಿದ್ದಾರೆ. ಉದಾಹರಣೆಗೆ ಕುಡಿಯುವ ನೀರಿನ ಘಟಕವಾಗ್ಬೋದು ಅಥವಾ 10 ಲಕ್ಷದ ಒಂದು ಶಾಲಾ ಅಭಿವೃದ್ಧಿಗೆ ಅವರು ನೀಡಿದ್ದಾರೆ. ಆನಂತರ ವಿಜ್ಞಾನ ಪ್ರಯೋಗಕ್ಕೆ ಅನೇಕ ಪರಿಕರಗಳನ್ನು ಕೂಡ ಕೊಡಿಸಿದ್ದಾರೆ ಮತ್ತು ಒಂದು ಸ್ಮಾರ್ಟ್ ಬೋರ್ಡನ್ನು ಕೂಡ ಅವರು ದೇಣಿಗೆಯಾಗಿ ನೀಡಿದ್ದಾರೆ. ಹೀಗೆ ಹಲವಾರು ಇವತ್ತು ಗ್ರಾಮದ ಒಂದು ಶಿಕ್ಷಣ ಪ್ರೇಮಿಗಳಾಗಲಿ ಹಾಗೂ ಊರ ಹಿರಿಯರಾಗಲಿ, ಪಾಲಕ ಪೋಷಕರಾಗಲಿ, ಭಾಳಷ್ಟು ಜನಪ್ರತಿನಿಧಿಗಳಾಗಲಿ, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಲಿ ಎಲ್ಲರೂ ಈ ಶಾಲೆ ಅಂದರೆ ಭಾಳಷ್ಟು ಅವರಿಗೆ ಏನಂತಂದರೆ ಶೈಕ್ಷಣಿಕವಾಗಿ ಮುನ್ನಡೆಯಬೇಕು, ನಮ್ಮ ಶಾಲೆಯ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಬೇರೆ ಕಡೆ ಪಟ್ಟಂಥ ಹೆಣ್ಣುಮಕ್ಕಳು ಆ ಮಕ್ಕಳನ್ನು ಕೂಡ ಇಲ್ಲಿ ಈ ಒಂದು ಶಾಲೆಗೆ ಸೇರಿಸಿ ಈ ಶಾಲೆಯಲ್ಲಿ ಕಲಿತ್ರೆ ನಮ್ಮ ಮಕ್ಕಳು ಏನಾಗ್ತಾರೆ ಅಂತಂದರೆ ಅವರು ನೌಕರಿಯನ್ನು ಹಿಡಿತಾರಂತಕ್ಕಂಥ ಬಲವಾದ ನಂಬಿಕೆಯೊಂದಿಗೆ ಅನೇಕ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಅನೇಕ ಈ ಶಾಲೆಯಲ್ಲಿ ಸಹಸ್ರ ವಿದ್ಯಾರ್ಥಿಗಳು ಹೊರಹೊಮ್ಮಿ ಅನೇಕ ಇವತ್ತು ಜೀವನೋಪಾಯಗಳನ್ನು ಬದುಕನ್ನು ಕಂಡುಕೊಂಡಂಥ ಶಾಲೆ ಇದಾಗಿದೆ. ಇಲ್ಲಿ ವಿಶೇಷವಾಗಿ ನಾವು 8 ಜನ ಸಹ ಶಿಕ್ಷಕರಿದ್ದರೂ ಕೂಡ 8 ಜನರೇ ಅವರು ದೈಹಿಕ ಶಿಕ್ಷಕರ ಒಂದು ವೃತ್ತಿನೂ ಕೂಡ ಅವರು ಆ ಕ್ರಿಯಾ ಚಟುವಟಿಕೆಯೂ ಕೂಡ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ಈ ಉದಾಹರಣೆಗೆ ನಾವು ಕೂಡ ಪ್ರಾರ್ಥನೆಗೆ ಮೊದಲು ಆದ್ಯತೆಯನ್ನು ಕೊಟ್ಟು ನಮಗೆ ಇಲಾಖೆ ತಿಳಿಸಿದಂತೆ 10 ಗಂಟೆಗೆ ಅದು ಪ್ರಾರ್ಥನೆ ಶುರು ಮಾಡಬೇಕಂತ ತಿಳ್ಕೊಂಡು ಇಲಾಖೆ ನಿರ್ದೇಶನದೊಂದಿಗೆ 10-15ರವರೆಗೆ ಪ್ರಾರ್ಥನೆಯನ್ನು ಅಚ್ಚುಕಟ್ಟಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ನೈತಿಕ ಒಂದು ಬೋಧನೆ ಆಗಲಿ, ನೈತಿಕತೆ ಬರಲಿ ಮತ್ತು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ ಅಂತ ತಿಳ್ಕೊಂಡು ಪ್ರಾರ್ಥನೆಯಲ್ಲೂ ಕೂಡ ನಾವು ಅನೇಕ ದೇಶಭಕ್ತಿಯ ಗೀತೆಗಳನ್ನು ಕೂಡ ಹೃದಯ ಬೀರುವುದು ಹೂವಿನಂತೆ ಅರಳಬಾರದೆ ಅನ್ನುವಂಥ ಒಂದು
ಪ್ರಾರ್ಥನಾ ಗೀತೆಯನ್ನು ಕೂಡ ಅಳವಡಿಸಿ ಮಕ್ಕಳಲ್ಲಿ ನೈತಿಕ ಬೋಧನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ ವಾದ್ಯ ಸಮೇತವಾಗಿ ಅಚ್ಚುಕಟ್ಟಾಗಿ ನಾಡಗೀತೆಗಳನ್ನು ಮತ್ತು ರಾಷ್ಟ್ರಗೀತೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಅದು ಕಾಲಮಿತಿಯಲ್ಲಿ ಹಾಗೆ ಅದನ್ನು ರೂಢಿಸಿಕೊಂಡು ಇಲ್ಲಿ ಅನೇಕ ಇವತ್ತು ಸಹಶಿಕ್ಷಕಿಯರು ಬಹಳಷ್ಟು ಪ್ರತಿಯೊಂದು ವಿಷಯಕ್ಕೂ ಒತ್ತು ಕೊಟ್ಟು ಅವರು ತಮ್ಮ ಒಂದು ಈ ಶಾಲಾ ಸುವ್ಯವಸ್ಥತೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಮತ್ತು ಶಾಲೆಯ ಒಂದು ಸರ್ಕಾರದ ಒಂದು ಯೋಜನೆಗಳು ಅದು ಸಚೇತನವಾಗಿರ್ಬೋದು, ಓದು ಕರ್ನಾಟಕವಾಗಿರ್ಬೋದು, ಗಣಕವಾಗಿರ್ಬೋದು ಮತ್ತು ಈಕೋ ಕ್ಲಬ್ಗಳ ಮುಖಾಂತರವಾಗಿ ಮಕ್ಕಳನ್ನು ರಚನಾತ್ಮಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಅವರನ್ನು ಕೂಡ ಬಹಳ ಸಕ್ರಿಯವಾಗಿ ತೊಡಗಿಸಲಿಕ್ಕೆ ಸಾಧ್ಯವಾಗಿದೆ. ಇದು ಸರಸ್ವತಿ ಮಂದಿರವು ಇದು ಮಾನ್ಯ ಕೇಂದ್ರ ಸಚಿವರ ಆಗಿರ್ತಕ್ಕಂಥ ಸನ್ಮಾನ್ಯ ಬಾಬಾಗೌಡರು ರುದ್ರಗೌಡ ಪಾಟೀಲ್ ಅವರು ಈ ಒಂದು ಸರಸ್ವತಿ ಮಂದಿರವನ್ನು ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಶೈಕ್ಷಣಿಕ ಭಾವ ಬರಲಿ ಅನ್ನುವಂಥ ಉದ್ದೇಶದಿಂದ ಸರಸ್ವತಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕದ ಒಂದು ಭಾವ ಬಂದಿತ್ತಂದರೆ ತಾವು ಮಕ್ಕಳೊಳಗೆ ಏನಾಗ್ತದೆ ಅನೇಕ ರಚನಾತ್ಮಕ ಕ್ರಿಯೆಗಳು ಉಂಟಾಗಿ ಅದು ಪ್ರಾರ್ಥನೆಯಿಂದ ಹಿಡಿದು ಮತ್ತು ಸಾಯಂಕಾಲ 8 ಪೀಠದವರೆಗೂ ಆ ಮಕ್ಕಳಲ್ಲಿ ಭಕ್ತಿ ಭಾವ ಮೂಡಿ ಓದಲಿಕ್ಕೆ ಆಸಕ್ತಿ ಮೂಡುತ್ತೆ ಅನ್ನುವಂಥ ಉದ್ದೇಶದಿಂದ ವಿದ್ಯಾಮಾತೆಯಾದಂಥ ಸರಸ್ವತಿ ಮಾತೆಯ ದೇವ ಮಂದಿರವನ್ನು ಮಾನ್ಯ ಊರು ಹಿರಿಯರು ಹಾಗೂ ಬಾಬಾಗೌಡರ ಒಂದು ಶ್ರಮದಿಂದ ಆ ಒಂದು ದೇವಸ್ಥಾನವನ್ನು ನಿರ್ಮಿದ್ದಾಗಿದೆ. ಅದರಿಂದ ಮಕ್ಕಳಲ್ಲಿಯೂ ಕೂಡ ಒಂದು ರಚನಾತ್ಮಕ ಭಾವ ಉಂಟಾಗಿ ಮಕ್ಕಳಲ್ಲಿ ದೈವಿ ಭಾವನೆ ಬಂದು ಆ ಮಕ್ಕಳು ಕೂಡ ಕಲಿಕೆಯಲ್ಲಿ ತಮ್ಮ ಸಾಧನೆಯನ್ನು ತಾವು ಪಡ್ಕೋತಾ ಇದ್ದಾರೆ. ಅದು ಅನೇಕ ವರ್ಷಗಳಿಂದ ಅದು ಬಣ್ಣ ಮಾಸಿ ಇತ್ತು. ಆ ಮಾಸಿ ಮಕ್ಕಳಲ್ಲಿ ದೈವಿ ಭಾವನೆ ಕಡಿಮೆ ಆಗಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಯ ಗುರುಮಾತೆಯರಾದಂಥ ಲಕ್ಕಿ ಮೇಡಮ್ ಅವರು ಏನು ಮಾಡಿದ್ದಾರೆ ಅಂದ್ರೆ ಆ ಒಂದು ದೇವ ಮಂದಿರಕ್ಕೆ ಸುಣ್ಣ ಬಣ್ಣವನ್ನು ಮಾಡಿ ಮಕ್ಕಳಲ್ಲಿ ದೈವಿ ಭಾವನೆ ಮತ್ತಷ್ಟು ಉಂಟಾಗಲಿ ಮತ್ತು ಆ ದೈವಿ ಭಾವನೆಯಿಂದ ಮಕ್ಕಳಲ್ಲಿ ಕಲಿಕೆ ಸಾಧನೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಆ ಒಂದು ದೇವ ಮಂದಿರಕ್ಕೆ ಸುಮಾರು 11,000 ರೂಪಾಯಿಗಳ ಒಂದು ದೇಣಿಗೆಯನ್ನು ಸ್ವತಃ ಅವರೇ ನೀಡಿ ಆ ಒಂದು ಮಂದಿರಕ್ಕೆ ಸುಣ್ಣ ಬಣ್ಣವನ್ನು ಮಾಡಿಸಿದ್ದಾರೆ. ನಾವು ಮಕ್ಕಳು ಯಾವತ್ತೂ ಶೈಕ್ಷಣಿಕವಾಗಿ ತಾವು ನಡೆದಾಡಬೇಕು, ಶೈಕ್ಷಣಿಕ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು. ಮಗು ತಾನು ಕಲಿಕೆಯಿಂದ ಸಂತಸಗೊಂಡು ಅದು ವಿಶ್ವಮಾನವಾಗಿ ಹೊರಹೊಮ್ಮಬೇಕು ಅನ್ನೋದೇ ಒಂದು ಈ ಶಾಲೆಯ ಸದುದ್ದೇಶವಾಗಿದೆ. ಮೊಬೈಲ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಆದರೆ ನಾವು ಒಂದು ಯೋಜನೆಯನ್ನು ರೂಪಿಸಿದೆ. ನಮ್ಮಲ್ಲಿ ಒಂದು ಮೊಬೈಲನ್ನು ನಿಷೇಧ ಮಾಡುವುದು ಅದು ಯಾವಾಗ ಅಂತಂದರೆ ಆ ಪಾಲಕರಲ್ಲಿ ಜನಜಾಗೃತಿಯನ್ನು ತರಲಿಕ್ಕೆ ಶುರು ಮಾಡಿದೆ. ಮಕ್ಕಳಲ್ಲಿ ಮೊಬೈಲನ್ನು ಕೈಯಲ್ಲಿ ಕೊಡೋಕೆ ಹೋಗ್ಬೇಡ್ರಿ. ಮತ್ತು ಹೆಬ್ಬುಲಿ ಕಟಿಂಗನ್ನು ಕೂಡ ನಾನು ನಿಷೇಧವನ್ನು ಮಾಡಿದೆ. ಯಾಕಂದರೆ ಕಟಿಂಗನ್ನು ಕೂಡ ಏನಾಗ್ತದೆ ಎತ್ತರ ಕಟಿಂಗನ್ನು ಮಾಡಿ ಇಲ್ಲಿ ಒಂದು ವಿರೂಪಗೊಳ್ಳಬಾರದು ಅನ್ನುವಂಥ ಉದ್ದೇಶದಿಂದ ಹೆಬ್ಬುಲಿ ಕಟಿಂಗು ಮತ್ತು ಮೊಬೈಲ ಬಳಕೆ ಮತ್ತು ಒಳ್ಳೆಯ ನಡೆನುಡಿಗಳಿಗಾಗಿ ಅನೇಕ ಇವತ್ತು ಪ್ರಾರ್ಥನಾ ವಿಧಗಳನ್ನು ಕೂಡ ನಾವು ಎಕ್ಸ್ಟ್ರಾ ಒಂದು ಅವಧಿಯಲ್ಲಿ ಆ ಒಂದು ಬೋಧನೆಯನ್ನು ಕೂಡ ಮಾಡ್ತಾಯಿದ್ದೆ. ದೈವಾನಿಧಿ ಅಂತ ಹಾಡಿರ್ಬೋದು, ಹೃದಯ ಬಿರುದು ಅಂತ ಹಾಡಿರ್ಬೋದು, ಮಕ್ಕಳಲ್ಲಿ ದೇಶಭಕ್ತಿ ಗೀತೆಗಳನ್ನು ಅಂದರೆ ದೇಶಾಭಿಮಾನ ಮೂಡ್ತಕ್ಕಂಥ ಹಾಡುಗಳಾಗ್ಬೋದು ಮತ್ತು ಭಾವೈಕ್ಯತೆ ಗೀತೆಗಳನ್ನು ಹಾಡಿಸೋದ್ರ ಮುಖಾಂತರವಾಗಿ ಮಕ್ಕಳಲ್ಲಿ ಮತ್ತು ಸಮಾಜದಲ್ಲಿ ಸಾಮರಸ್ಯ ಮೂಡಲಿ ಉದ್ದೇಶದಿಂದ ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನು ನಾವು ಈ ಶಾಲೆಯೊಳಗೆ ಜಾರಿಗೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮಲ್ಲಿ ಎಲ್ಲ ಈ ಶಿಕ್ಷಕಿಯರ ವೃಂದ ಬಹಳಷ್ಟು ಸಮನ್ವಯತೆಯ ಹಾಗೂ ಅನ್ಯೋನ್ಯತೆಯಿಂದ ತಾಯಿ ಹೃದಯದಿಂದ ಅವರು ಈ ಸೇವೆಯನ್ನು ಮಕ್ಕಳಿಗಾಗಿ ಮುಡಿಪಟ್ಟು ಮಕ್ಕಳನ್ನೇ ನಮ್ಮ ದೇವರೆಂದು ಅವರು ಇದನ್ನು ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರು ಈ ಮಕ್ಕಳನ್ನು ಭಾಳಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡ್ತಾರೆ. ಹೀಗೆ ನಾಡಿನ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಚಿಕ್ಕ ಬಾಗೇವಾಡಿಯ ಈ ಹೈಟೆಕ್ ಶಾಲೆಯ ಹಾಗೆ ಪರಿವರ್ತಿಸಲು ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಕೈ ಜೋಡಿಸುವಾಗ ಪ್ರತಿ ಗ್ರಾಮದ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಶಾಲೆಗಳನ್ನಾಗಿ ಪರಿವರ್ತಿಸಲು
ಈ ಸತೀಶ್ ಕಾರಿಮನಿ ಪ್ರಧಾನ ಗುರುಗಳು ಎಲ್ಲರಿಗೂ ಪ್ರೇರಣೆಯಾಗಿದೆ. ಕರ್ನಾಟಕದ ಪ್ರತಿ ಗ್ರಾಮಗಳಲ್ಲಿಯೂ ಪ್ರತಿ ಹಳ್ಳಿಗಳಲ್ಲಿಯೂ ಇರುವ ಸರ್ಕಾರಿ ಶಾಲೆಗಳನ್ನು ಈ ರೀತಿಯಾಗಿ ಹೈಟೆಕ್ ಸ್ಕೂಲನ್ನಾಗಿ ಪರಿವರ್ತಿಸಲು ಪ್ರತಿಯೊಬ್ಬ ಗ್ರಾಮದಲ್ಲಿ ಇಲ್ಲವೇ ಶಾಲೆಗಳಲ್ಲಿ ಸತೀಶ್ ಕಾರಿಮನಿಯಂತವರು ಎದ್ದೇಳಬೇಕಾಗಿದೆ ಎಂದು BK ನ್ಯೂಸ್ ಕನ್ನಡ ವಾಹಿನಿಯ ಆಶಯವಾಗಿದೆ.